ಬಿಜೆಪಿಯ ಅಂತರ್ಯುದ್ಧಕ್ಕೆ ಬೀಳುತ್ತಿಲ್ಲ ಬ್ರೇಕ್. ಒಂದು ಕಡೆ ವಿಜಯೇಂದ್ರ ವರ್ಸಸ್ ಬಸನಗೌಡ ಪಾಟೀಲ್ ಯತ್ನಾಳ್, ಇನ್ನೊಂದು ಕಡೆ ರಾಮುಲು ವರ್ಸಸ್ ಜನಾರ್ದನ್ ರೆಡ್ಡಿ, ಇನ್ನೊಂದು ಕಡೆ ವಿಜಯೇಂದ್ರ ವರ್ಸಸ್ ಡಾಕ್ಟರ್ ಸುಧಾಕರ್. ಡಾಕ್ಟರ್ ಸುಧಾಕರ್ ಆಕ್ರೋಶದ ನಂತರ ತಟಸ್ಥ ಬಣದಿಂದ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ.ಪಿ. ನಡ್ಡಾಗೆ ಪತ್ರ. ಇಷ್ಟರವರೆಗೆ ಸೈಲೆಂಟ್ ಆಗಿದ್ದ ತಟಸ್ಥ ಬಣದಿಂದಲೂ ಅಸಮಾಧಾನ ಸ್ಫೋಟ. ಮಧ್ಯಪ್ರವೇಶಿಸಬೇಕು ಅಂತ ತಟಸ್ಥ ಬಣದಿಂದ ಜೆ.ಪಿ. ನಡ್ಡಾಗೆ ಆಗ್ರಹ. ಏನೇ ತೇಪೆ ಹಚ್ಚಿದರೂ ಕೂಡ ರಾಜ್ಯ ಬಿಜೆಪಿಯ ಬಣ ಬಡಿದಾಟ ನಿಲ್ತಾ ಇಲ್ಲ. ಬಿಜೆಪಿಯ ಅಂತರ್ಯುದ್ಧಕ್ಕೆ ಕಡಿವಾಣ ಹಾಕಲು ಹೈಕಮಾಂಡ್ನಿಂದ ಕೂಡ ಸಾಧ್ಯ ಆಗುತ್ತಿಲ್ಲವ. ಜಿಲ್ಲಾಧ್ಯಕ್ಷರ ನೇಮಕದ ನಂತರ ಭುಗಿಲೆದ್ದ ಬಂಡಾಯ. ಡಾಕ್ಟರ್ ಸುಧಾಕರ್ ಆಕ್ರೋಶ. ಬಿಜೆಪಿಯ ತಟಸ್ಥ ಬಣದಿಂದ ರಾಷ್ಟ್ರೀಯ ಅಧ್ಯಕ್ಷ ಜೆ.ಪಿ. ನಡ್ಡಾಗೆ ಪತ್ರ. ನಡೆಯುತ್ತಾ ರೆಬೆಲ್ಸ್ ಬಣದ ಸಭೆಯಲ್ಲಿ ಹೈಕಮಾಂಡ್ ಏನು ನಿರ್ಧಾರ ತೆಗೆದುಕೊಳ್ಳಬಹುದು ಎನ್ನುವ ಬಗ್ಗೆ ಚರ್ಚೆ. ದಿಲ್ಲಿಗೆ ಹೋಗಲು ಯತ್ನಾಳ್, ಕುಮಾರ್ ಬಂಗಾರಪ್ಪ, ರಮೇಶ್ ಜಾರಕಿಹೊಳಿ, ಜಿ.ಎಂ. ಸಿದ್ದೇಶ್ ನಿರ್ಧಾರ. ಹೈಕಮಾಂಡ್ ಒಂದು ವೇಳೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಸದೆ ಇದ್ದ ಪಕ್ಷದಲ್ಲಿ ಏನು ಮಾಡಬೇಕು? ವರಿಷ್ಠರನ್ನು ಭೇಟಿ ಮಾಡಲು ಯತ್ನಾಳ್ ಬಣದ ಆಲೋಚನೆ. ಹೈಕಮಾಂಡ್ ಮುಂದೆ ಹಲವು ವಿಚಾರ ಮುಂದಿಡಲು ನಿರ್ಧಾರ. ರಾಜ್ಯದಲ್ಲಿ ಏನು ಜಿಲ್ಲಾ ಅಧ್ಯಕ್ಷರ ನೇಮಕಾತಿಯ ಪ್ರಕ್ರಿಯೆ ವ್ಯವಸ್ಥಿತ ರೀತಿಯಲ್ಲಿ ಮಾಡದೆ ಪಕ್ಷದ ಮುಖಂಡರ ಯಾವುದೇ ಅಭಿಪ್ರಾಯ ತೆಗೆದುಕೊಳ್ಳಾರ್ದೇ ಏಕಪಕ್ಷೀಯವಾಗಿ ತಮಗೆ ಬೇಕಾಬಿಟ್ಟಿಯಾಗಿ ಒತ್ತೇನು ಮಾಡ್ತಾ ಇರೋದು ಈಗಾಗಲೇ ನಾವು ಮೊದಲೇ ಅದನ್ನ ಊಹೆ ಮಾಡಿದ್ವಿ. ನೋಡಿ, ನಡ್ಡಾಜಿಯವ್ರಿಗೆ ಪತ್ರ ಬರೆದಂತೂ 100% ಸತ್ಯ. ಯಾವುದೋ ನಮ್ಮ ಹೆಸರನ್ನು ಬಹಿರಂಗ ಪಡಿಸಬೇಡ್ರಿ, ಆಂತರಿಕ ವಿಷಯದಲ್ಲಿ ನಾವು ಇದನ್ನ ಗಂಭೀರವಾಗಿ ತಗೋಬೇಕನ್ನೋದನ್ನ ನಾವು ಬರೆದಿದ್ದೀವಿ ಅನ್ನೋದು ಒಂದು. ಯಾರನ್ನ ತಗೊಂಡ್ರಿ ವಿಶ್ವಾಸಕ್ಕೆ? ನೀವು ಆರ್ ಅಶೋಕ್ ತಗೊಂಡ್ರಿ, ಬೊಮ್ಮಾಯಿ ಅವ್ರು ತಗೊಂಡ್ರಿ, ಸದಾನಂದ ಗೌಡರು ತಗೊಂಡ್ರಿ. ನೋಡ್ರಿ, ಅವ್ರ ಕೇಂದ್ರದವ್ರು ನಾನು ವಿಶ್ವಾಸ ತಗೊಂಡ್ರೆಲ್ಲೋ ಬಿಟ್ಟಾರಲ್ಲೋ ನಮ್ಗೆ ಗೊತ್ತಿಲ್ಲ. ಆ ರಾಜ್ಯ ವಿಜಯೇಂದ್ರ ರಾಜ್ಯಾಧ್ಯಕ್ಷ ಆದ್ಮ್ಯಾಗ ಪದಾಧಿಕಾರಿಗಳು ಮಾಡಿದ್ದನ್ನು ಯಾರು ಕೇಳಲ್ರಿ. ಒಂದ್ ಸೈಡ್ ಹೊಂಟೈತದ ಗಾಡಿ, ಒಂದು ಕಾಲಿತ್ತು. ಯಡಿಯೂರಪ್ಪ ಬಿಟ್ಟರೆ ಬಿಜೆಪಿ ಇಲ್ಲ ಅನ್ನೋಂತ ಒಂದು ವಾತಾವರಣ ಸೃಷ್ಟಿ ಮಾಡಿಬಿಟ್ಟಿದ್ರು ರಾಜ್ಯದಾಗ. ಈಗಿಲ್ಲ. ಯಡಿಯೂರಪ್ಪ ಕುಟುಂಬ ಬಿಟ್ಟರು ಭಾರತೀಯ ಜನತಾ ಪಾರ್ಟಿ ರಾಜ್ಯದಲ್ಲಿ ಕಟ್ಟಿ 140 ಸೀಟ್ ತರುವಂತ ಶಕ್ತಿ ನಮಗೆಲ್ಲ ಇದೆ. ತೂಕ ಸುಧಾಕರು ನಮ್ ಜೊತೆಗಿದ್ದಾರೆ. ವಿಶ್ವನಾಥ ನಮ್ ಕಡೆ ಅದಾರಿ. ಒಂದು ನಿರ್ಣಯ ಮಾಡಿಬಿಟ್ಟಿದೀವಿ, ಡೂ ಆರ್ ಡೈ. ಇದೊಂದು ಯುದ್ಧವನ್ನ ನಾವು ಹಿಂದೆ ಸರಿ ಪ್ರಶ್ನೆ ಇಲ್ಲ. ಇವತ್ತು ರಾಜಕೀಯ ಸಮಾಧಿ ಮಾಡಬೇಕು ಅಂತ ಹೊರಟಿದ್ದಾರಲ್ಲ ಇವತ್ತಿನ ರಾಜ್ಯಾಧ್ಯಕ್ಷರು ಮಿಸ್ಟರ್ ಬಿ.ವೈ. ವಿಜಯೇಂದ್ರರವರು. ಇವರು ಧೋರಣೆ ಮುಖ್ಯಮಂತ್ರಿಗೆ ಮೇಲಿದ್ದಾರೋ ನನಗೆ ಗೊತ್ತಿಲ್ಲ. ಇವರ ಕಾರ್ಯವೈಖರಿ, ಇವರ ಒಂದು ಅಹಂಕಾರ, ಇವರ ಒಂದು ದರ್ಪ ಇರ್ಬೋದು. ಅವರ ಹತ್ರ ಸಾವಿರಾರು ಕೋಟಿ ಇದೆಯೋ ಏನೋ ಗೊತ್ತಿಲ್ಲ ನನಗೆ. ಆದರೆ ಒಬ್ಬ ರಾಜಕಾರಣಿ, ಒಬ್ಬ ರಾಜ್ಯಾಧ್ಯಕ್ಷ, ನಾನೇ ಅವರಿಗೆ ಫೋನ್ ಮಾಡಿದ್ದೇನೆ ಕಳೆದ 10 ದಿವಸದಲ್ಲಿ. ಫೋನ್ ರೆಸ್ಪಾಂಡ್ ಮಾಡಲ್ಲ, ಮೆಸೇಜ್ಗೆ ಉತ್ತರ ಕೊಡಲ್ಲ. ಮೊನಾರ್ಕ ನೀವು? ಏಕಚಕ್ರಾಧಿಪತ್ಯನ? ನಿಮ್ಮ ಆಸ್ತಿನ ಇದು? ಬಿಜೆಪಿ ನಿಮ್ಮ ಸ್ವಂತ ಆಸ್ತಿನ? ಬನ್ನಿ, ಕಟ್ ಬನ್ನಿ ನೋಡೋಣ. ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರದಲ್ಲಿ 1 ಸೀಟ್ ಗೆಲ್ಲಿ ನೋಡೋಣ. ಚಾಲೆಂಜ್ ಮಾಡ್ತೀನಿ, 1 ಸೀಟ್ ಗೆಲ್ಲಿ ನೀವು ನೋಡೋಣ ನಿಮ್ಮ ನಾಯಕತ್ವದಲ್ಲಿ.
ನಮ್ಮನ್ನ ನೀವು ತುಳಿಲಿಕ್ಕೆ ಕೊಟ್ಟಿದ್ದೀರಾ, ನಮ್ಮನ್ನು ಸಮಾಧಿ ಮಾಡಕ್ಕೆ ಕೊಟ್ಟಿದ್ದೀರಾ. ಆ ಬೈ ಎಲೆಕ್ಷನ್ ಅಲ್ಲೇ ನನ್ನ ವಿರುದ್ಧ ಮಾಡಿದ್ರು, 23ರಲ್ಲೂ ವಿರುದ್ಧ ಮಾಡಿದ್ರು. ಅಂಥವ್ರಿಗೆ ನೀವು ಅಧ್ಯಕ್ಷರಿಗಿರಿ ಕೊಡ್ತೀರಿ. ಯಾವ ಮುಖಂಡರನ್ನು ಬಿಡ್ತಾ ಇದ್ದೀರಿ ನೀವು? ಯಾವ ಜಿಲ್ಲೆಯಲ್ಲಿ ಬಿಡ್ತಾ ಇದ್ದೀರಿ? ನನಗೂ ಕೂಡ ಸಮಾಧಾನದ ಒಂದು ಇದು ಮುಗಿದೋಯ್ತು. ಈಗ ಇನ್ನ ಯುದ್ಧ. ನಾನು ಕೇಂದ್ರದಲ್ಲಿರ್ತಕ್ಕಂಥ ನಮ್ಮ ವರಿಷ್ಠರು ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಾರೆ, ಅವ್ರ ಗಮನಕ್ಕೆ ತಂದಿದ್ದೀನಿ ಈಗಾಗಲೇ. ಇದರ ಹೊರತಾಗಿಯೂ ಕೂಡ ಇವತ್ತು ಅನೌನ್ಸ್ ಮಾಡಿದ್ದಾರೆ. ನಮ್ಮ ಮುಖಂಡರುಗಳಿಗೆ, ನನ್ನ ಸಹಚರರಿಗೆ ನಾನೇನು ಉತ್ತರ ಕೊಡಬೇಕು? ಇವರೊಬ್ಬ MP ಆಗಿ ಒಂದು ಜಿಲ್ಲಾಧ್ಯಕ್ಷರು ಮಾಡ್ಸೋಕ್ಕಾಗಲ್ಲ ಅಂದರೆ ನಾವು ಹೇಗೆ ರಾಜಕಾರಣ ಮಾಡಬೇಕು? ನನ್ನನ್ನು ನಂಬಿ ಯಾರು ಬರ್ತಾರೆ ಬಿಜೆಪಿಗೆ ನಾಳೆ ದಿವಸ? ನೀವು ಯಾರ್ಯಾರು ನಂಬ್ಕೊಂಡು ಏನೇನು ಮಾಡ್ತಾ ಇದ್ರಿ ಗೊತ್ತಿದೆ ನನಗೆ. ಇವರೆಲ್ಲ ರಿಯಲ್ ಎಸ್ಟೇಟಲ್ಲಿ ನಿಮ್ಗೆ 4 ರೂಪಾಯಿ ದುಡ್ಡು ತಂದು ಕೊಡ್ಬೋದು ಅಷ್ಟೇ, ರಾಜಕಾರಣ ಮಾಡೋಕ್ಕಾಗಲ್ಲ ಇವ್ರ ಕಡೆಯಿಂದ. ಬಿಜೆಪಿ ಬಹಳ ಪ್ರಬಲವಾಗಿರೋ ಕಡೆ ತುಣಗಾಡ್ಕೊಂಡು ಗೆದ್ದಿದ್ದೀರಿ ನೀವು ರಾಜ್ಯಾಧ್ಯಕ್ಷರಾಗಿ, ಅದು ಕೂಡ ಅಡ್ಜಸ್ಟ್ಮೆಂಟೇ. ನಿಮ್ಗೆ ಯಾರು ಬೇಕೋ ಅವ್ರ ಕ್ಯಾಂಡಿಡೇಟ್ ಹಾಕೊಂಡು ಗೆದ್ದಿರೋದಷ್ಟೇ. ನೀವೇನು ರಾಜ್ಯದ ಅಧ್ಯಕ್ಷನಾಗಿ ಮುಂದುವರಿತೇನೆ. ಸಂಕಷ್ಟ ಏನಿದೆ, ಒಂದು ರಾಜಕೀಯ ಪಕ್ಷ ಅಂದಮೇಲೆ ಕಷ್ಟನೂ ಇರುತ್ತೆ, ಸಂಕಷ್ಟನೂ ಇರ್ತದೆ, ಸಂಕಷ್ಟನೂ ಬರ್ತದೆ, ಇವೆಲ್ಲವೂ ಸಹಜ. ಆದರೆ ಒಂದು ಎಲ್ಲರೂ ಕೂಡ ಜೋಡಿಸ್ಕೊಂಡು ಹೋಗಬೇಕು ಅಂತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮೊದಲ ದಿನದಿಂದನೂ ಕೂಡ ನಾನು ಮಾಡ್ತಾ ಇದ್ದೇನೆ. ಕೆಲವೊಂದು 5-6 ಜನ ಹಿರಿಯರನ್ನು ಇನ್ನೂ ಕೂಡ ನನ್ನ ಕೈಯಲ್ಲಿ ವಿಶ್ವಾಸಕ್ಕೆ ತೆಗೆದುಕೊಳ್ಳೋಕ್ಕೆ ಆಗ್ತಾ ಇಲ್ಲ. ನನ್ನಲ್ಲೂ ಕೂಡ ಆ ರೀತಿ ಏನೇ ಕೊರತೆ ಇದ್ರೂ ಕೂಡ ಕೊರತೆ ನೀಗಿಸ್ಕೊಂಡು ಎಲ್ಲರನ್ನೂ, ಯಾಕಂದ್ರೆ ನಾನು ಅಧ್ಯಕ್ಷ ಅಂದಮೇಲೆ ಎಲ್ಲರೂ ಕೂಡ ಜೋಡಿಸ್ಕೊಂಡು ಹೋಗ್ಬೇಕಾಗ್ತದೆ. ಆದರೆ ನನ್ನ ಕಡೆಯಿಂದ ಪ್ರಯತ್ನ ಮಾಡ್ತಾ ಇದ್ದೇನೆ. ಅದು ಇನ್ನೂ ಕೂಡ ಕೆಲವು ಸರಿ ಹೋಗಿಲ್ಲ, ಬರೋದ್ರಿಂದಲೇ ಸರಿ ಹೋಗ್ತದೆ ಅನ್ನೋ ಸಂಪೂರ್ಣ ವಿಶ್ವಾಸ ನನಗಿದೆ. ಚುನಾವಣಾ ಪ್ರಕ್ರಿಯೆ ನಡೀತದೆ ರೀ. ಜಿಲ್ಲಾಧ್ಯಕ್ಷರಿಗೂ ಕೂಡ ಚುನಾವಣಾ ಪ್ರಕ್ರಿಯೆ ನಡೆದಿದೆ, ಮಂಡಲ ಅಧ್ಯಕ್ಷರು ಕೂಡ ಚುನಾವಣಾ ಪ್ರಕ್ರಿಯೆ ನಡೆದಿದೆ, ರಾಜ್ಯದ ಅಧ್ಯಕ್ಷರು, ಇದಕ್ಕೂ ರಾಷ್ಟ್ರೀಯ ಅಧ್ಯಕ್ಷರು ಕೂಡ ಚುನಾವಣಾ ಪ್ರಕ್ರಿಯೆ ನಡೀತದೆ. ಸ್ಪರ್ಧೆಗೂ ಹೇಳ್ತೇನೆ, ರಾಜ್ಯದ ಅಧ್ಯಕ್ಷನಾಗಿ ಮುಂದುವರಿತೇನೆ ಅಂತಕ್ಕಂಥ ಸಂಪೂರ್ಣ ವಿಶ್ವಾಸ ನನಗಿದೆ. ಪ್ರಶ್ನೆನೇ ಉದ್ಭವ ಆಗಲ್ಲ. ಕೆಲವೊಂದು ಬೇಡಿಕೆ ಚೇಂಜ್ ಆಗಬೇಕು. ಯಾರೋ ಕೇಳಿಲಿ, ಬಹುತೇಕ 25 ಜಿಲ್ಲೆಗಳಲ್ಲಿ ಜಿಲ್ಲೆಯ ಅಧ್ಯಕ್ಷರುಗಳು ಕೇಂದ್ರ ಸೂಚಿಸಿದಂತೆ ಏನು ಪ್ರಕ್ರಿಯೆ ಇದೆ ಅದ್ರ ಪ್ರಕಾರ ಎಲ್ಲವೂ ಕೂಡ ಮುಗಿದಿದೆ. ಎಲ್ಲ ಸುಧಾಕರ್ ಅವರಾಗಲಿ ಯಾರೇ ಹಿರಿಯರು ಅವ್ರದ್ದು ಏನೇ ತಕರಾರುಗಳಿದ್ರೂ ಸಹ ಕೇಂದ್ರದಲ್ಲೂ ಕೂಡ ರಿಟರ್ನಿಂಗ್ ಆಫೀಸರ್ ಇರ್ತಾರೆ, ಲಕ್ಷ್ಮಣ್ ಅಂತ ಇದೆ ನಮ್ಮ ರಾಷ್ಟ್ರೀಯ ಉಪಾಧ್ಯಕ್ಷರು. ಅವರು ಈ ಚುನಾವಣಾ ಪ್ರಕ್ರಿಯೆಯನ್ನು ಎಲ್ಲವನ್ನು ಕೂಡ ನೋಡ್ತದೆ. ಅವ್ರಿಗೆ ಪತ್ರ ಬರೀಬೇಕಾಗ್ತದೆ, ರಾಷ್ಟ್ರೀಯ ಅಧ್ಯಕ್ಷರಿಗೆಲ್ಲ ಅವ್ರಿಗೆ ಪತ್ರ ಬರ್ತದೆ. ಅದೇನೋ ಸಮಸ್ಯೆಗಳಿದ್ರೆ ಅವರು ಕೂಡ ನೋಡ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.